ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ಸಂತರ ಸಂಗತಿ, ಅದರ ಪರಿಣಾಮ ನಮ್ಮ ಜೀವನದ ಮೇಲೆ ಏನಾಗುತ್ತೆ, ರಾಜಾರಾಮ್ ಮಹಾರಾಜರದ್ದು ಇನ್ನೊಂದು ಅಭಂಗದ ಮುಖಾಂತರ ನಾವೆಲ್ಲರೂ ಸೇರಿ ಚಿಂತನ ಮಾಡೋಣ, ಮನನ ಮಾಡೋಣ, ಅದನ್ನು ನಿಧಿಧ್ಯಾಸ ಮಾಡೋಣ. 1 ಪಾಯಿಂಟೆಡ್ ಫೋಕಸ್ ಅಂದರೆ ಈ ಬಾರಿ ನನಗೇನು ಹೇಳ್ತಿದ್ದಾರೋ ಸಂತರು ಬಂದು ಅದನ್ನು ಗಟ್ಟಿಯಾಗಿ ನಿರ್ಧಾರ ಮಾಡಿ ಅವ್ರು ಹೇಳಿದ್ದಂತೆ ನನ್ನ ಜೀವನದಲ್ಲಿ ನಡೀತೀನಪ್ಪ ಅನ್ನೋ ನಿರ್ಧಾರ ಮಾಡಿದಾಗ ಆವಾಗ ನಮಗೆ ಸುಖ ಪ್ರಾಪ್ತಿಯಾಗತ್ತೆ ಅಂತ ಈ ಅಭಂಗದ ಮುಖಾಂತರ ಹೇಳ್ತಾರೆ. ಯಾವಾಗ ಸುಖದ ಪ್ರಾಪ್ತಿಯಾಗತ್ತೆ? ಯಾವಾಗೇ ಸಂತರ ಹೇಳಿದ ವಚನಗಳನ್ನು ನಾವು ಪಾಲನೆ ಮಾಡ್ತೀವಿ, ನಿರ್ಧಾರ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರ ಹತ್ರ ಒಮ್ಮೆ ಹೋದ್ಮೇಲೆ ಹೋದರೆ ಅವ್ರ ಹತ್ರ ಅವ್ರು ಹೇಳಿದ ಮಾತನ್ನು ಕೇಳಬೇಕು, ವಚನಗಳನ್ನು ಪಾಲನೆ ಮಾಡಬೇಕು, ಗುರು ಆಜ್ಞೆ ಪ್ರಮಾಣ ಅದರಲ್ಲಿರಬೇಕು. ಇಲ್ಲ ಹೋಗಲಿಲ್ಲ ಅಂದರೆ ಅವ್ರ ಹತ್ರ ಹೋಗಬಾರ್ದು. ಕೆಲವರು ಜನ ಭಾಳ ಪ್ರಾಮಾಣಿಕಿರ್ತಾರೆ, ನಾವು ಹೋಗೋದಿಲ್ಲ, ನಾವು ಯಾವ ಸಂತರ ಹತ್ರನೂ ಹೋಗೋಲ್ಲ, ನಮ್ಮ ಪ್ರಪಂಚದಲ್ಲಿ ನಾವು ಸುಖಿ ಇದ್ದೀವಿ ಅಂತ ಭ್ರಮೆದಲ್ಲಿ ಇರ್ತಾರೆ. ಆದರೂ ಅವ್ರು ಪ್ರಾಮಾಣಿಕಿರ್ತಾರೆ, ಯಾಕೆಂದರೆ ಅವ್ರಿಗೆ ಅದು ಗೊಂದಲಕ್ಕೆ ಹೋಗೋದಿಲ್ಲ. ನಾವು ಹೋಗಿ ಭಕ್ತಿ ಮಾಡ್ತೀವಿ ಅಂತ ತೋರ್ಪಡಿಕೆ ಮಾಡೋದಾಗಲಿ, ಅವ್ರ ಮಾತನ್ನು ಉಲ್ಲಂಘನ ಮಾಡೋದಾಗಲಿ ಮಾಡಿದ್ರೆ ಅಸಮಾಧಾನವೇ ಉಂಟಾಗತ್ತೆ ವಿನಃ ಸುಖ ಸಿಗೋದಿಲ್ಲ. ಎಲ್ಲ ಸಂತರು ಹೇಳೋದು ಒಂದೇ ಮಾತು, ಎಲ್ಲರ ಅಭಿಪ್ರಾಯನೂ ಒಂದೇ. ಯಾಕೆ ಅವ್ರು ಪುನಃ ಪುನಃ ಅವತಾರ ತಾಳು ಬರ್ತಾರಪ್ಪ? ಯಾಕೆಂದರೆ ಅವರು ಈ ಜೀವರಾಶಿಗೆ, ಕೋಟ್ಯಾನುಕೋಟಿ ಜೀವರಾಶಿಗೆ ಉದ್ಧಾರ ಮಾಡಬೇಕಾಗಿರ್ತದೆ. ಅದಕ್ಕೆ ಅವ್ರ ಅವತಾರ ತಾಳಿ ಪುನಃ ಪುನಃ ಎಲ್ಲರ ಚರಿತ್ರೆ ನೋಡಿ, ಎಲ್ಲರ ಕಥೆ ನೋಡಿ, ಎಲ್ಲ ಲೀನೆ ನೋಡಿ, ಎಲ್ಲ ಕಡೆ ಒಂದೇ ಇರೋದು ಮಾತು. ಯಾಕೆಂದರೆ ಗುರುತತ್ವ ಇರೋದೇ ಒಂದು. ಆದರೆ ದೇವನೊಬ್ಬ ನಾಮ ಹಲವು. ಅವನೇನು ಮಾಡ್ದ? ಒಬ್ಬನೇ ಕೂತಿದ್ದ, ಬೇಜಾರಾಗಕ್ಕೆ ಶುರುವಾಯಿತು. ಬೇಜಾರಾದಾಗ ಅವನೇ ನಾನಾ ರೂಪ ಧರಿಸಿದ, ಕೋಟ್ಯಾನುಕೋಟಿ ಜೀವರಾಶಿಯಾದ. ಅದಕ್ಕೆ ಹೇಳ್ತೀವಿ ಸರ್ವಾಭೂತಿ ಚಿದಂಬರ ಪಹಾವೆ ಅಂದರೆ ಏನು? ಒಂದು ಮನೆ ಹತ್ರ ಬರೋದೊಂದು ಹಸು, ನಾಯಿ, ಎಮ್ಮೆ ಎಲ್ಲವೂ ಕೂಡ ಚರಾಚರ ಸೃಷ್ಟಿ, ಚರಾಚರ ಜನ ಎಲ್ಲರೂ ಸಂತರು, ಸಾಧು, ಸತ್ಪುರುಷರಿಂದ ಹಿಡಿದು ಎಲ್ಲ ಜನ ಎಲ್ಲರೂ ಕೂಡ ಆ ಚಿದಂಬರಮಯವಾಗಿದ್ದಾರೆ. ಅದು ಯಾವಾಗ ನಮಗೆ ಅರ್ಥ ಆಗುತ್ತೆ? ಸಂತರು ಹೆಂಗಿರ್ತಾರೆ? ಅವ್ರು ಯಾರೆಲ್ಲರೂ ಭೇದ ಭಾವ ಮಾಡ್ತಾರಾ? ಇಲ್ಲ. ಯಾಕೆಂದರೆ ಅವರು ಪರಮಾತ್ಮನ ಸ್ವರೂಪವನ್ನು ಹೊಂದಿರುತ್ತಾರೆ, ಅವರು ಪರಮಾತ್ಮ ಆಗೋಗ್ಬಿಟ್ಟಿರ್ತಾರೆ. ರಾಜಾರಾಮ್ ಮಹಾರಾಜರು ಸ್ವತಃ ಚಿದಂಬರ ಆಗೋಗ್ಬಿಟ್ಟಿದ್ರು. ಅವಾಗ ಎಲ್ಲಿದೆ ಭೇದ? ಅಲ್ಲಿ ಎಲ್ಲ ಕಡೆಯೂ ಚಿದಂಬರ ಕಾಣಿಸ್ತಿದ್ದಾನೆ ಅವರಿಗೆ. ಅವ್ರು ಯಾರ ಹತ್ರ ಭೇದ ಮಾಡಬೇಕು? ನಾವು ಭೇದ ಮಾಡ್ತೀವಿ. ನಾವು ಪ್ರಾಪಂಚಿಕ ಜನ ಭಕ್ತಿ ಮಾಡ್ತೀವಿ ಅಂತ ಸುಳ್ಳು ಹೇಳಿಬಿಟ್ಟು ಇವ್ರ ಹತ್ರ ಮಾತಾಡ್ತೀವಿ, ಅವ್ರ ಹತ್ರ ಮಾತಾಡೋದಿಲ್ಲ. ಅವ್ರು ನಮಗೇನಾದ್ರು ಅಂದ್ಬಿಟ್ರು, ಅದು ಇಲ್ಲಿ ಪಾರಮಾರ್ಥದ ಬಂದಮೇಲೂ ಕೂಡ ಇಂಥ ಪೈಪೋಟಿ ಮಾಡ್ತೀವಿ. ಅದಕ್ಕಿಂತ ಪ್ರಪಂಚದಲ್ಲಿ ಇದ್ದಿದ್ದೇ ಬೆಸ್ಟ್ ಇತ್ತು. ಪ್ರಪಂಚದಲ್ಲೂ ಪೈಪೋಟಿ ಮಾಡ್ತೀರಾ, ಇಲ್ಲಿ ಬಂದರೂ ಪೈಪೋಟಿ ಮಾಡ್ತೀರಾ. ಪ್ರಪಂಚದಲ್ಲಿ ಅಸೂಯೆ ಮಾಡ್ತೀರಾ, ಇಲ್ಲಿ ಬಂದು ಅಸೂಯೆ ಮಾಡ್ತೀರಾ. ಅಥವಾ ಏನು ಡಿಫ್ರೆನ್ಸ್ ಆಯಿತು? ಏನೂ ಆಗಲಿಲ್ಲ. ನಮ್ಮ ಬುದ್ಧಿ ಪಾಲಟಾಗಲಿಲ್ಲ, ಮನಸ್ಸು ಪಾಲಟಾಗಲಿಲ್ಲ, ಪರಿವರ್ತನೆ ಆಗಲಿಲ್ಲ. ಅಂದರೆ ಇಷ್ಟು ವರ್ಷಗಳ ಕಾಲ ನಾಮಸ್ಮರಣೆ ಮಾಡಿ ಅದು ವೇಸ್ಟ್ ಆಗೋಯಿತು. ಅದಕ್ಕೆ ಅವರ ಸಂಗತಿಯ ಪರಿಣಾಮ ಇವತ್ತಿನ ದಿವಸ ಶ್ರೀ ಮಹಾರಾಜರು ಪ್ರವಚನದಲ್ಲಿ ಹೇಳಿದ್ರು, ಸತ್ ಸಮಾಗಮ ಅಂದರೆ ಏನಪ್ಪ? ಸಂತರು ಹೇಳಿದ್ದಂತೆ ನಾವು ನಡೆಯಬೇಕು. ಏನು ಹೇಳಿದ್ರು ಶ್ರೀ ಮಹಾರಾಜರು ಇವತ್ತು? ಸತ್ ಸಮಾಗಮ. ಸತ್ ಸಮಾಗಮ ಅಂದರೆ ಏನು? ಸತ್ ಮತ್ತು ಸಮಾಗಮ. ಸತ್ ಅಂದರೆ ಪರಬ್ರಹ್ಮ ವಸ್ತು, ಅದರಲ್ಲಿ ನಾವು ಬಂದು ಒಂದಾಗಬೇಕು, ಅದಕ್ಕೆ ಸಮಾಗಮ ಅಂತಾರೆ. ಪರಬ್ರಹ್ಮ ವಸ್ತುವಲ್ಲಿ ಈ ಮನಸ್ಸು ಬಂದು ಲೀನ ಆಗಬೇಕು, ಅದಕ್ಕೆ ಸಮಾಗಮ ಅಂತಾರೆ. ಅದು ಯಾವಾಗ ಸಾಧ್ಯ? ಯಾವಾಗ ನಾವು ಅವ್ರ ಮಾತು ಕೇಳ್ತೀವಿ. ಹೇಗೆ ನಾವು ಗಣಪತಿ ಪೂಜೆ ಮಾಡುವಾಗ ಎಲ್ಲ ಮಂಗಳ ಕಾರ್ಯದಲ್ಲಿ ಫಸ್ಟ್ ಅವನ ಪೂಜೆ ಮಾಡ್ತೀವಿ, ಹಾಗೆಯೇ ನಮಗೆ ಸದ್ಗ್ರಂಥ, ಗಾಥಾ ಇವೆಲ್ಲವನ್ನು ಏನು ಕೊಟ್ಟಿದ್ದಾರೋ ಅವರು ಓದಲಿಕ್ಕೆ, ವಾಚನ ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ, ಅದನ್ನು ಹೆಂಗೆ ಶುರು ಮಾಡಬೇಕು? ಶುರು ಮಾಡಿದಾಗ ನಾನು ಓದ್ತಾ ಇದ್ದೀನಿ ಅನ್ನೋದು ಅಹಂಭಾವ ಇರುತ್ತೆ. ನಾನು ಗಾಥಾ ಓದ್ತಾ ಇದ್ದೀನಿ, ನಾನು ಅಭಂಗ ಓದ್ತಾ ಇದ್ದೀನಿ, ನಾನು ಇಷ್ಟು ಸಾವಿರಾರು ಅಭಂಗ ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ ಅನ್ನೋದು ಅಹಂಭಾವ ಇರುತ್ತೆ. ಆದರೆ ಗಣಪತಿ ಪೂಜೆ ಮಾಡಾದ್ಮೇಲೆ ನಾವು ವಿಸರ್ಜನೆ ಮಾಡಿದಾಗ ಹೆಂಗೆ ವಿಸರ್ಜನೆ ಆಗೋಗುತ್ತೋ, ಇಲ್ಲಿ ಪ್ರಾಪಂಚಿಕದಲ್ಲಿ ವಿಸರ್ಜನೆ ಮಾಡ್ತೀವಿ, ಆದರೆ ನಾವಿರ್ತೀವಿ ಇಲ್ಲಿ ಪಾರಮಾರ್ಥದಲ್ಲಿ. ನಾನು ಆ ಗಾಥಾ ನನ್ನ ಕೈಯಲ್ಲಿ ಹಿಡ್ಕೊಂಡು ಓದೋಕ್ಕೆ ಶುರು ಮಾಡಿದ್ರೆ ನಾನು ಆ ಗಾಥಾದಲ್ಲಿ ಹೋಗಿ ವಿಸರ್ಜನೆ ಆಗಬೇಕಂದ್ರೆ ದೇಹಾಭಿಮಾನ, ದೇಹ, ಬುದ್ಧಿ, ಮನಸ್ಸು, ಚಿತ್ತ ಎಲ್ಲವೂ ಹೋಗಿ ಆ ಗಾಥಾ ಅಂದರೆ ಸಾಕ್ಷಾತ್ ರಾಜಾರಾಮ್ ಮಹಾರಾಜರ ಚರಣದಲ್ಲಿ ಹೋಗಿ ಅದೆಲ್ಲ ಬಿದ್ದೋಗ್ಬಿಡಬೇಕು. ಅಲ್ಲಿ ಕೇವಲ ಏನು ಉಳಿಬೇಕು? ನಿಜವಾದ ನಾನು ಪರಮಾತ್ಮನ ಸ್ವರೂಪನಾಗಿ ಅಲ್ಲಿ ಇರಬೇಕು. ಸಂತರು ಅದಕ್ಕೆ ಬರ್ತಾರೆ. ಅವರೇ ಯಾಕೆ ಬರ್ತಾರಪ್ಪ? ಅವ್ರು ಭಗವಂತನ ಸಾಕ್ಷಾತ್ಕಾರ ಹೊಂದಿರ್ತಾರೆ. ಅವರು ಸಾಕ್ಷಾತ್ಕಾರ ಹೊಂದ್ಬಿಟ್ಟು ನಮಗೇನು ಮಾಡ್ತಾರೆ? ನಮ್ಮನ್ನು
ಅವ್ರ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಯಾಕಪ್ಪ ಭವಣೆಯಲ್ಲಿ ತ್ರಾಸ ಮಾಡ್ಕೋತೀಯ, ತಲೆ ಬಿಸಿ ಮಾಡ್ಕೋತೀಯ, ದುಃಖ ಪಟ್ಕೋತೀಯ, ನೀನು ಅಳ್ತಾ ಇದೆಯಾ, ಅದಕ್ಕೆ ನೀನೇನು ಮಾಡ್ತೀಯ, 4 ಜನಕ್ಕೆ ಹೋಗಿ ಹಿಡ್ಕೊಂಡು ನಿಮ್ಮಿಂದ ಆಯಿತು ಅಂತ ನನ್ನಲ್ಲಿರೋದು ಎಲ್ಲ ನೆಗೆಟಿವ್ ಎನರ್ಜಿನ ಹೊರಗಡೆ ಚೆಲ್ಲಿ ಹಾಕ್ತಿರ್ತೀಯ. ಆದರೆ ಒಂದು ಮಾತು ಇಲ್ಲಿ ತಿಳ್ಕೊಬೇಕು, ಏನಪ್ಪ ಅಂದರೆ ಕರ್ಮ ಸಿದ್ಧಾಂತದ್ದು ನಿಮಗೆ ಅನುಭವ ಆಗಬೇಕು ಅಂದರೆ ಶ್ರೀಪಾದ ಶ್ರೀವಲ್ಲಭ ಚರಿತ್ರೆ ಓದಬೇಕು. ಅದರಲ್ಲಿ ತತ್ವ ಒಂದೊಂದು ಲೈನ್ನಲ್ಲೂ ಕರ್ಮ ಸಿದ್ಧಾಂತನ ಹೇಳಿದ್ದಾರೆ. ನೀವು ಏನನ್ನು ಈ ಬ್ರಹ್ಮಾಂಡಕ್ಕೆ ಕಳಿಸ್ತಿರೋ ವಿಚಾರವನ್ನು, ಎಲ್ಲ ವಿಚಾರ ಊರ್ಜಾ ರೂಪದಲ್ಲಿ, ತರಂಗ ರೂಪದಲ್ಲಿರುತ್ತೆ. ಆ ಒಂದೊಂದು ವಿಚಾರ ನಾವೇನು ಥಾಟ್ ಅಂತೀವೋ ಆ ವಿಚಾರ ಅಲ್ಲಿ ಹೋದಾಗ ಬ್ರಹ್ಮಾಂಡದಲ್ಲಿ ಕೋಟ್ಯಾನುಕೋಟಿ ಸಾಧು ಸಂತರು, ಗುರುಮಂಡಲದಲ್ಲಿ ಸಪ್ತ ಋಷಿಗಳು ಎಲ್ಲರೂ ತಥಾಸ್ತು 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 ಅಂತಿರ್ತಾರೆ. ಆ ತಥಾಸ್ತು ಅನ್ನೋ ಸಮಯದಲ್ಲಿ ನೀವು ಏನೇನು ಇಲ್ಲಿಂದ ಒಂದು ಒಳ್ಳೆಯ ವಿಚಾರ ಕಳಿಸಿದ್ರೆ ಅದು ರಾಶಿಯಾಗಿ ಗುಡ್ಡೆಯಾಗಿ ನಿಮ್ಮ ಹತ್ರ ಬರುತ್ತದು. ನೀವೊಂದು ಕೆಟ್ಟ ವಿಚಾರ ಕಳಿಸಿದ್ರೆ ಯಾರ ಸಲುವಾಗಾರು ಕಳಿಸ್ರಿ, ನೀವು ಆ ಕೆಟ್ಟ ವಿಚಾರ ಕಳಿಸಿದ್ರೆ ನೀವು ಯಾರ ಸಲುವಾಗಿ ಕಳಿಸಿರ್ತೀರೋ ಅದು ಪುನಃ ನಿಮ್ಮ ಜೀವನದಲ್ಲೇ ಬಂದು ನೀವೇ ಆ ಕೆಟ್ಟ ವಿಚಾರದ ಏನು ಪ್ರಭಾವ ಇದೆಯೋ ಅದೇನಂತಾವೋ ಅದರದ್ದು ಒಂದು ಇಟ್ ಕಮ್ಸ್ ಇನ್. ಸದ್ಗುರು ವಾಮನ್ ರಾವ್ ಪೈ ಹೇಳ್ತಾರೆ, ವಾಟ್ ಎವರ್ ಯು ಸೆಂಡ್ ಟು ದ ಯೂನಿವರ್ಸ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಇನ್ ಮಲ್ಟಿಟ್ಯೂಡ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ಮಲ್ಟಿಟ್ಯೂಡ್ ಅಂದರೆ ಬಹುರಾಶಿಯಾಗಿ, ಮ್ಯಾಗ್ನಿಟ್ಯೂಡ್ ಅಂದರೆ ಒಂದು ವಿಚಾರನ ನಾನು ಏನು ಸಣ್ಣ ಫೋರ್ಸಿಂದ ಕಳಿಸಿದ್ನೋ ಅದು ಪ್ರಚಂಡ ಫೋರ್ಸದಿಂದ ನನ್ನ ಜೀವನದಲ್ಲಿ ಪುನಃ ಬಂದು ನನಗೆ ತಟ್ಟತ್ತದು, ಬೇರೆಯವರಿಗೆ ತಟ್ಟೋದಿಲ್ಲ. ಅದಕ್ಕೆ ನಾವು ಯಾವ ಥರವಾದ ವಿಚಾರವನ್ನು ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು. ಅದು ಸಂತರ ಪರಿಣಾಮ. ಯಾವ ಸಂತರ ಹತ್ರ ನೀವು ಹೋಗ್ತೀರಾ, ಗುರು ಹತ್ರ ಹೋಗ್ತೀರಾ, ಅವರು ನಿಮ್ಮ ಹತ್ರ ಪ್ರಾಪಂಚಿಕ ವಿಷಯ ಡಿಸ್ಕಸ್ ಮಾಡ್ತಾರೆ, ಪ್ರಾಪಂಚಿಕ ವಿಷಯದ ಬಗ್ಗೆ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ. ಅವ್ರು ಕೇವಲ ಪ್ರಾಪಂಚಿಕ ವಿಷಯನೇ ಮಾತಾಡ್ತಾರೆ ಅಂದರೆ ಅವರು ನಿಜವಾದ ಸಂತರು, ಗುರು ಅಲ್ಲ. ಯಾರು ನಿಮ್ಮ ಪ್ರಶ್ನೆಗಳು ಕೇಳದ ಕೂಡಲೇ ನಿಮಗೆ ಅವರು ಕರ್ಕೊಂಡು ಹೋಗಿ ನಾಮಕ್ಕೆ ಹಚ್ತಾರೋ, ಅವರು ನಿಮಗೆ ಸದ್ಗ್ರಂಥ ಕೈಗೆ ಕೊಡ್ತಾರೆ, ಇದನ್ನು ಓದಪ್ಪ ನೀನು ಉದ್ಧಾರ ಆಗತ್ತೆ, ನಾಮಸ್ಮರಣೆ ಮಾಡ್ತಾ ಹೋಗು ನೀನು ಉದ್ಧಾರ ಆಗತ್ತೆ ಅಂತ ಯಾರು ನಿಮ್ಮ ಕೈ ಹಿಡ್ಕೋತಾನೋ ಅವನೇ ನಿಜವಾದ ಗುರು. ಯಾಕೆಂದರೆ ಅವನು ನಿಮಗೆ ನಿಜವಾದ ಸ್ವರೂಪವನ್ನು ತೋರ್ಸೋಕೆ ರೆಡಿ ಇರ್ತಾನೆ. ನಾವಲ್ಲಿ ಹೋಗಿಬಿಟ್ಟು ಪ್ರಾಪಂಚಿಕ ವಿಷಯ ನಾವು ಕೇಳೋದಾಗಲಿ, ಅವ್ರು ನಮಗೆ ಅದಕ್ಕೆ ಒಂದು ಉತ್ತರ ಕೊಡೋದಾಗಲಿ ಅವರು ನಿಜವಾದ ಗುರು ಅಲ್ಲೇ ಅಲ್ಲ. ಕೇವಲ ಅವರು ಕೂಡ ಬಾಹ್ಯವಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಕೂತಿರ್ತಾರೆ, ನಾನು ಗುರು ಆಗಿದ್ದೀನಿ ಅಂತ. ಅವರು ಗುರು ಅಲ್ಲ. ಯಾರು ನಿಮ್ಮನ್ನು ವಿಷಯಾಸಕ್ತಿಯಿಂದ ಪರಾವೃತ್ತರಾಗಿ ಮಾಡ್ತಾರೋ ಜೀವನದಲ್ಲಿ ಬಂದು, ಅಪ್ಪ ಈ ವಿಷಯ, ವಸ್ತು, ವ್ಯಕ್ತಿ, ಜನ, ತನ್, ಮನ್, ಧನ್, ಜನ್ ಸರ್ವ ಓವಾಳುಂಟಾಕಾವೆ ಅಂತ ಹೇಳಿದ್ರು. ಅವ್ರು ಬಂದರು ನಮ್ಮ ಜೀವನದಲ್ಲಿ, ರಾಜಾರಾಮ್ ಮಹಾರಾಜರು. ಇದನ್ನು ಬಿಟ್ಟಾಕ್ರಿ, ಚಿದಂಬರ ನಿಮಗೆ ಸಿಗ್ತಾನೆ, ಇಲ್ಲೇ ಇದಾನ ಚಿದಂಬರ, ಎಲ್ಲೂ ಹುಡ್ಕಂಗಿಲ್ಲ ಅಂತ. ಅವರ ವಚನಗಳನ್ನು ಪಾಲನೆ ಮಾಡಬೇಕು, ಅವ್ರು ಹೇಳಿದ ಮಾತನ್ನು ಕೇಳಬೇಕು, ಅವ್ರು ಹೇಳಿದಂತೆ ನಡಿಬೇಕು, ಅವ್ರು ಏನೇನು ನಮಗೆ ಅನುಸಂಧಾನ ಕೊಟ್ಟಿದ್ದಾರೋ ಅದನ್ನು ಮಾಡಬೇಕು ಅವಾಗ. ಯಾಕೆಂದರೆ ಅವರ ಭಾಷೆಯಲ್ಲಿ ತಳಮಳ ಇರುತ್ತೆ. ಆ ತಳಮಳ ನಮ್ಮಲ್ಲೂ ಕೂಡ ಉತ್ಪನ್ನ ಮಾಡ್ತಾರೆ. ನನಗೆ ಚಿದಂಬರ ಬೇಕೇ ಬೇಕು, ಇದೇ ಜನ್ಮದಲ್ಲಿ ನನಗೆ ಚಿದಂಬರ ಬೇಕು ಅನ್ನೋ ತಳಮಳವನ್ನು ಉತ್ಪನ್ನ ಮಾಡಿಕೊಡ್ತಾರೆ. ಅಂಥವರು ಸಂತರಿಗೆ ನಾವು ಶರಣು ಹೋಗಿ ದಂಡವತ್ ಅಂತೀವಿ. ದಂಡವತ್ ಅಂದರೆ ಏನು, ದಂಡ ಇರುತ್ತೆ, ಅದು ಹೆಂಗೆ ಟಪ್ ಅಂತ ಹೋಗಿ ಬೀಳತ್ತೋ ಕೆಳಗಡೆ, ಹಾಗೆ ನಾವು ಕೂಡ ಹೋಗಿ ಬಿದ್ದು ಬಿಡಬೇಕು ಅವ್ರ ಕಾಲಲ್ಲಿ. ಆವಾಗ ನಮ್ಮ ಉದ್ಧಾರ ಖಂಡಿತವಾಗ್ಲೂ ಆಗತ್ತೆ. ಇಲ್ಲಾಂದರೆ ಕೇವಲ ಶಬ್ದ ಜ್ಞಾನದ ಮಾತು ಅದರ ಹಿಂದೆ ಬಿದ್ದರೆ, ಶಬ್ದ ಜ್ಞಾನದ ಹಿಂದೆ ಬಿದ್ದರೆ ನಮ್ಮ ಜೀವನದಿಂದ ಯಾವ ಆಸಕ್ತಿನೂ ಬಿಡುಗಡೆ ಆಗೋದಿಲ್ಲ. ಆಗತ್ತೆ, ಏನಾಗುತ್ತೆ ಶಬ್ದಜ್ಞಾನದಿಂದ? ಬಹಳ ಅಂದರೆ ನೀವು 4 ಜನ ಬಂದು ಕೊರಳಲ್ಲಿ ಹಾರ ಹಾಕ್ಬೋದು, ನೀವು 4 ಜನ ಬಂದು ವಾವ ಅನ್ಬೋದು, ಒಂದು ಶಾಲ್ ಕೊಡ್ಬೋದು, ಒಂದು ತೆಂಗಿನಕಾಯಿ ಕೊಡ್ಬೋದು. ಅದನ್ನು ತಗೊಂಡು ನನಗೇನು ಉಪಯೋಗ? ನನಗೆ ಉಪಯೋಗ ಆಗಬೇಕಾಗಿರೋದು ನನ್ನ ಚಿದಂಬರನ ಹುಡುಕದಲ್ಲಿ, ನನ್ನ ಚಿದಂಬರನ ಪರಮಾನಂದದಲ್ಲಿ, ಅವನ ಜೊತೆಗಿರೋದಲ್ಲಿ, ಅವನ ಜೊತೆ ಮಾತಾಡೋದ್ರಲ್ಲಿ, ಅವನ ಜೊತೆ ಸಮಯ ಕಳೆಯೋದ್ರಲ್ಲಿ, ಅವನಿಗೆ ನೈವೇದ್ಯ ತೋರಿಸೋದ್ರಲ್ಲಿ, ಅವನಿಗೆ ಊಟ ಮಾಡಿಸೋದ್ರಲ್ಲಿ, ಅವನಿಗೆ ಬಡಿಸೋದ್ರಲ್ಲಿ, ಇವೆಲ್ಲವೂ ಕೆಲಸ ನಂದು ಬಿಟ್ಕೊಂಡು ಹೋಗ್ಬಿಡುತ್ತೆ. ನಾನೇನಾದ್ರು ಇದಕ್ಕೆ ಶಬ್ದ ಜ್ಞಾನಕ್ಕೆ ಅಂಟ್ಕೊಂಡು ಅವನನ್ನು ಬಿಟ್ಟು ಈ ವಾವಾಗ ಅಂಟ್ಕೊಂಡ್ರೆ ಅವನು ನನ್ನಿಂದ ದೂರ ಆಗೋಗ್ತಾನೆ. ನನಗದು ದೂರ ಮಾಡ್ಕೊಳ್ಳೋಂಗಿಲ್ಲ ಅವನನ್ನು. ಜಗತ್ತು ದೂರ ಆದರೂ ಪರವಾಗಿಲ್ಲ, ಆದರೆ ಅವನನ್ನು ಯಾವ ಕ್ಷಣಕ್ಕೂ ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಈ ವಾವ ಎಷ್ಟು ದಿವಸ ಇರುತ್ತೆ? ವಾವ ಹೇಳಿ ನೋಡೋಣ. ಯಾರು ನಮ್ಮನ್ನು ಎಷ್ಟು ದಿವಸ ವಾವ ಅಂತಿರ್ತಾರೆ? ಎಷ್ಟು ದಿವಸ? 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷ. ಆಮೇಲೆ ಅಯ್ಯೋ, ಒಂದು ಪಿಕ್ಚರ್ನ ನೀವು ಎಷ್ಟು ಸತಿ ನೋಡ್ತೀರಾ? 10 ಸತಿ ನೋಡ್ತೀರಾ? 1 ಸತಿ ನೋಡ್ತೀರಾ? 2 ಸತಿ? 3 ಇಡಿಯಟ್ಸ್ ಬಂತು, ಅದು ಬಂತು, ಇದು ಬಂತು, ಎಷ್ಟು ಸತಿ ನೋಡ್ತೀರಾ? 1 ಸತಿ, 2 ಸತಿ, ಹಬ್ಬ 3 ಸತಿ. ಹಾಗೆಯೇ ಇದು ವಾವಾದು ಒಂದು ಏನು ನಶ ಇರುತ್ತೋ ಇದು ಕೇವಲ ಕ್ಷಣಿಕ.
ಅಶಾಶ್ವತ, ಇದರಿಂದ ನಮಗೇನೂ ಸಿಗೋದಿಲ್ಲ ಅಂತ ಸಂತರಿಗೆ ಅರಿವಾಗಿ ಅವ್ರು ಪರಮಾತ್ಮನಲ್ಲಿ ಪರಮಾನಂದದಲ್ಲಿರ್ತಾರೆ. ಅದಕ್ಕೆ ಅವ್ರು ಯಾರು ಬಂದು ಏನಂದ್ರು ಸಹ ಅವ್ರಿಗೆ ಒಳಗೆ ಏನೂ ಆಗ್ತಿರೋದಿಲ್ಲ. ವಾ ಅಂದರೂ ಏನೂ ಆಗಲ್ಲ. ಅವ್ರು ನಿಂದನೆ ಮಾಡಿದ್ರೆ ಕಲ್ಲು ಹೊಡೆದ್ರೂ ಏನು ಅನ್ಸಲ್ಲ. ಅವ್ರ ಪಾಡಿಗೆ ಅವರು ನಗ್ನಗ್ತಾ ಆನಂದದಲ್ಲಿರ್ತಾರೆ. ಅವ್ರ ಆನಂದ ನಗ್ನಗ್ತಾ ಅಂದರೆ ನಗು ಅಲ್ಲ, ಆ ಬ್ರಹ್ಮಾನಂದದಲ್ಲಿರ್ತಾರೆ. ಯಾರಪ್ಪ? ಯಾರೂ ಅಲ್ಲ. ನಮ್ಮ ಇವತ್ತಿನ ಎಕ್ಸಾಂಪಲ್ ನೋಡಬೇಕು ಅಂದರೆ ಕರ್ಕೇಳಿ ಮಹಾರಾಜರು. ಅವ್ರು ಕೂತಿದ್ದಾಗ ಏನೋ ಒಂದು ಪ್ರಭಾ, ಆ ಒಂದು ಅವ್ರ ಮುಖದ ಮೇಲಿರೋ ಚಟ, ಆ ಆನಂದದ ಚಟ ಏನಿರುತ್ತೋ, ಅವ್ರು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೇಳ್ತಿರ್ತಾರೆ, ಹ್ಞೂ ಅಂತಾರೆ ಅಷ್ಟೇ, ಇನ್ನೇನು ಮಾತಾಡೋದಿಲ್ಲ ಅವರು. ಆ ಒಂದು ಏನು ಸೈಲೆನ್ಸ್ ಅಂತಾರೆ ಅದಕ್ಕೆ. ಆ ಒಂದು ಪ್ರಚಂಡವಾದ ಸೈಲೆನ್ಸ್ನಲ್ಲಿ ನಾವು ಹೋಗಿ ಅವ್ರ ಹತ್ರ ಕೂತ್ಕೊಂಡಾಗ ನಾವು ನಮ್ಮ ಬಾಯಿಗೆ ಬೀಗ ಹಾಕ್ಕೋಬೇಕು. ಸಂತರ ಹತ್ರ ಹೋದಾಗ ನಾವು ಏನು ಮಾತಾಡಬಾರ್ದು. ನಮ್ಮ ಶಬ್ದ ಪಾಂಡಿತ್ಯವನ್ನು ಅವ್ರ ಮುಂದೆ ತೋರಿಸ್ಬಾರ್ದು. ಅವರು ಬ್ರಹ್ಮಜ್ಞಾನಿ, ಬ್ರಹ್ಮಾನಂದದಲ್ಲಿರ್ತಾರೆ. ನಾವು ಮೂರ್ಖರು, ಅಜ್ಞಾನಿಗಳು. ಅವ್ರ ಹತ್ರ ಹೋದಾಗ ಅವರ ಚರಣಕ್ಕೆ ನಮಸ್ಕಾರ ಮಾಡಿ ಸುಮ್ಮನೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ರೂ ಸಾಕು. ಅವರಲ್ಲಿರೋದು ಆ ಪ್ರಚಂಡವಾದ ಚಿದಂಬರಮಯ ಊರ್ಜಾ ನಮಗೂ ಅಂಟಿ ನಮ್ಮ ಕರ್ಮ ಕಳೆದು ನಮ್ಮ ಉದ್ಧಾರ ಆಗೋಗತ್ತೆ. ಆದರೆ ನಾವು ಹಂಗೆ ಮಾಡಲ್ಲ. ಅವ್ರ ಹತ್ರ ಹೋಗಿ ನಮಗೆ ಎಲ್ಲ ಗೊತ್ತಿದೆ ಅಂತ ನಾವು ಚರ್ಚೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅವ್ರು ಯಾರು, ನಾವು ಯಾರು? ಅವ್ರು ಎಲ್ಲಿದ್ದಾರೆ, ನಾವು ಎಲ್ಲಿದ್ದೀವಿ? ನಾವು ಅದನ್ನು ವಿಚಾರ ಮಾಡಬೇಕು. ಬಾಯಿ ತೆಗೆದು ಸಂತರ ಹತ್ರ ಹೋದಾಗ ಭಾಳ ಸತಿ ಗುರುಗಳ ಹತ್ರ ಎಲ್ಲರೂ ಹಿಂಗೆ ಬಾಯಿ ಮುಚ್ಕೊಂಡು ಮಾತಾಡ್ತಾರೆ. ಯಾಕೆ? ನಮ್ಮ ಉಸಿರು ಕೂಡ ಅವ್ರಿಗೆ ಬಡಿಬಾರ್ದು. ನಮ್ಮ ಉಸಿರಲ್ಲಿ ಕಲ್ಮಶ ಇದೆ, ಮಾಲಿನ್ಯತೆ ಇದೆ. ಅವರು ಶುದ್ಧವಾಗಿರ್ತಾರೆ. ಅದಕ್ಕೆ ನಾವು ವಿಚಾರ ಏನು ಮಾಡಬೇಕಪ್ಪ ಅಂದರೆ ಸಂತರ ಹತ್ರ ಹೋದಾಗ ಆದಷ್ಟು ಮೌನ ಮಾಡಬೇಕು. ಮೌನದಲ್ಲೇ ಎಲ್ಲವೂ ಆದಾನ ಪ್ರದಾನ ಆಗತ್ತೆ. ಊರ್ಜಾದು, ಆ ಚಿದಂಬರನ ಊರ್ಜಾ ಮೌನದಲ್ಲಿ ಆದಾನ ಪ್ರದಾನ ಆಗತ್ತೆ. ಏನು ಹೇಳ್ತಾರೆ ರಾಜಾರಾಮ್ಜಿ ಮಹಾರಾಜರು? सुख प्राप्ति होय संतांचे संगती, पर्वत जळती पापाचे ते, पुण्य हे अगाध घडता संगती, पालटे ते भक्ती दुर्जनांची, अगाध महिमा असे तो संगाचा, झाला उद्धार वाल्मिकी तो, चिदंबर म्हणे ऐसे संत, ಭಾಗ್ಯ ನಸೆ ಅಂತ ಭೇಟಿ ಹೋತಾ. ಜೈ ಚಿದಂಬರ್. ಏನು ಹೇಳ್ತಾರೆ ನೋಡಿ ರಾಜಾರಾಮ್ಜಿ ಮಹಾರಾಜರು? ಸುಖ ಪ್ರಾಪ್ತಿ ಹೋಯ್ ಸಂತಾಂಚ ಸಂಗತಿ. ಯಾವ ಸುಖ? ನಿಜ ಸುಖ, ನಿಜಾನಂದ, ಬ್ರಹ್ಮಾನಂದ, ಪರಮಾನಂದ, ಏನು ಹೆಸರು ಕರಿತೀರೋ ಅದರಲ್ಲಿ ಅಂಥ ಸುಖ. ಈ ಪ್ರಾಪಂಚಿಕ ಸುಖದ ಬಗ್ಗೆ ಅವ್ರು ಹೇಳ್ತಾ ಇಲ್ಲ. ಸಂತರ ಸಂಗತಿದಲ್ಲಿ ಹೋದಾಗ ನಿಜಾನಂದ ಸಿಗತ್ತೆ ನಮಗೆ. ಪರ್ವತ ಜಳತಿ ಪಾಪಾಚೈತೆ, ಗುಡ್ಡೆ ರಾಶಿ ಇದೆ ನಮ್ಮದು ಪಾಪದ್ದು. ನಮ್ಮದೇ ಕರ್ಮ ನಮಗೆ ಕಲ್ಕೊಳ್ಳಿಕ್ಕೆ ಆಗ್ತಿಲ್ಲ, ಇನ್ನು ಬೇರೆಯವ್ರ ಕರ್ಮದಲ್ಲೂ ಹೋಗಿ ಕೈ ಹಾಕಬೇಕು. ಅವ್ರು ಇಂಥವ್ರು ಅಂಥವ್ರು ಅಂದ್ಕೊಂಡು ಅಸೂಯೆ ಪಟ್ಕೊಂಡು ನಾವು ಇಲ್ಲೇ ಕೊಚ್ಚದಲ್ಲೇ ಸಾಯ್ತಾ ಇರ್ತೀವಿ ನಾವು. ಆ ಪರ್ವತ ಜಳತಿ ಪಾಪಾಚೆ, ಅವ್ರ ಹತ್ರ ಹೋದರೆ ಸಾಕು, ಅವ್ರದ್ದು ಒಂದು ಆ ಚಿದಂಬರನ ಊರ್ಜಾ ನಮಗೆ ತಟ್ಟಿ ನಮ್ಮ ಗುಡ್ಡೆ ರಾಶಿ, ಪರ್ವತದಂತಷ್ಟು ಗುಡ್ಡೆ ರಾಶಿ ಪಾಪ ಕೂಡ ಭಸ್ಮೀಭೂತ ಆಗತ್ತೆ. ಪುಣ್ಯ ಹೇ ಅಗಾಧ ಘಡತಾ ಸಂಗತಿ. ಪುಣ್ಯ, ಅವರು ಪುಣ್ಯ ಏನಿರುತ್ತೋ ಆ ಭಗವಂತನ ಊರ್ಜದ ಪುಣ್ಯ ನಮಗೆ ಸಿಗತ್ತೆ. ನಮ್ಮ ಪಾಪ ಎಲ್ಲ ಭಸ್ಮ ಮಾಡುವ ಶಕ್ತಿ ಅವರಲ್ಲಿರುತ್ತೆ. ಅದನ್ನು ತಗೊಂಡು ಅವರು ಅದನ್ನು ಭಸ್ಮ ಮಾಡ್ತಾರೆ. ಅವನ ಹತ್ರ ಪ್ರಾರ್ಥನೆ ಮಾಡಿ, ಅಪ್ಪ ಈ ಜೀವರಾಶಿಯದ ಈ ಪಾಪಗಳನ್ನ ಭಸ್ಮ ಮಾಡಿ ಇದಕ್ಕೆ ಪುಣ್ಯ ಸಂಚಯನ್ನು ಹಾಕು ಅಂದರೆ ಇದ್ರ ಜೀವನದಲ್ಲಿ ಭಗವಂತನ ಅಧಿಷ್ಠಾನ ಇರುವಂಥ ಅನುಭವಗಳನ್ನು ಕೊಡಪ್ಪ. ಪಾಲಟತೆ ಭಕ್ತಿ ದುರ್ಜನಾಂಚಿ, ಆ ಮತಿ ದುರ್ಮತಿ ನಮ್ಮದೇ ಇದೆಯೋ. ದುರ್ಜನಾಂಚಿ ಅಂದರೆ ಇಲ್ಲಿ ದುಷ್ಟ ಜನ ಯಾರೂ ಇಲ್ಲ. ಇಲ್ಲಿ ಏನು ಮತಿ ಇದೆಯೋ ಅದಕ್ಕೆ ದುರ್ಜನ ಅಂತಾರೆ. ಯಾಕೆಂದರೆ ಇಲ್ಲಿ ಮತಿ ನಮ್ದು ಇರೋದೇ ಕೆಟ್ಟದ ಮತಿ ಇದೆ. ಒಬ್ಬರ ಸಲುವಾಗಿ ಒಂದು ಒಳ್ಳೆ ವಾಕ್ಯ ಬರೋದಿಲ್ಲ ನಮ್ಮ ಜೀವನದಲ್ಲಿ. ಯಾಕೆಂದರೆ ನನ್ನ ಜೀವನದಲ್ಲಿ ಸರಿ ನಡೀತಿಲ್ಲ, ಅದಕ್ಕೆ ನಿಮಗೆ ಯಾಕೆ ಒಳ್ಳೇದು ಹೇಳಬೇಕು? ಬಾಯಿ ತೆಗೆದ್ರೆ ಹೊಲಸು ನಮ್ಮದು. ಒಬ್ಬರ ಸಲುವಾಗಿ ನೀವೆಷ್ಟು ಚೆನ್ನಾಗಿ ಅಭಂಗ ಹೇಳ್ತೀರಾ, ನೀವೆಷ್ಟು ಚೆನ್ನಾಗಿ ಬರೀತೀರಾ, ಎಷ್ಟು ಚೆನ್ನಾಗಿ ಹೇಳ್ತೀರಾ ಅಂದರೆ ಬಾಯಿ ಕೊಟ್ಟಿದ್ದಾನೆ ಭಗವಂತ. ಆದರೆ ಅದನ್ನು ಹೇಳಲಿಕ್ಕೆ ಬರೋಲ್ಲ. ಯಾಕೆ? ನಮ್ಮ ಜೀವನದಲ್ಲಿ ಏನೂ ಒಳ್ಳೇದಾಗ್ತಿಲ್ವಲ್ಲ, ನಿಮಗೆ ಯಾಕೆ ಹೇಳಬೇಕು ನಾವು? ಇಂಥ ಒಂದು ವೃತ್ತಿ ಇಟ್ಕೊಂಡು, ನೀಚ ಬುದ್ಧಿ ಇಟ್ಕೊಂಡ್ರೆ ನಾವು ಎಲ್ಲಿ ಚಿದಂಬರನ ಹೊಂದಲಿಕ್ಕೆ ಸಾಧ್ಯ ಇದೆ? ವಿಚಾರ ಮಾಡಿ ಫಸ್ಟು. ಎಲ್ಲರಲ್ಲೂ ಭಗವಂತನ ನೋಡಬೇಕು ಅಂದರೆ ಏನು? ಪ್ರತಿಯೊಬ್ಬ ಮನುಷ್ಯನೂ ಬಂದಿರೋನಿಲ್ಲಿ ನಮ್ಮ अपना कर्मानुसार आया है, अपने प्रारब्ध के अनुसार आया है, उसका प्रारब्ध से भोगना है. किसी का कोई कुछ भी ले नहीं सकता है, कुछ दे नहीं सकता है, लेकिन प्यार के दो मीठे बोल ज़रूर बोल सकता है. पोथी पढ़ जग भया, पंडित भया न कोई, ढाई आखर प्रेम का
ಪಢೇ ಸೋ ಪಂಡಿತ್ ಹೋಯ್. ಪೋಥಿ ಪಡ್ಪಡ್ ಜಗ್ ಭಯ. ಇಡೀ ಜಗತ್ತಿನ ಢಿಗಾಚರ ರಾಶಿಗಳು ನೀವು ಅಧ್ಯಯನ ಮಾಡ್ಕೊಳ್ಳಿ, ವೇದ ಉಪನಿಷತ್ ಕಲ್ತ್ಕೊಳ್ಳಿ, ಏನು ಬೇಕಾದ ಕಲ್ತ್ಕೊಳ್ಳಿ, ಅದು ಜಗ್ ಭಯ ಪಂಡಿತ್ ಭಯಾನಕ. ಇವತ್ತು ತನಕ ಯಾರೂ ನಿಜವಾದ ಪಂಡಿತ್ ಆಗೇ ಇಲ್ಲ. ಢಾಯಿ ಆಖರ್ ಪ್ರೇಮಕ, 2 ಪ್ರೇಮದ ಅಕ್ಷರ ಅಂದರೆ ಏನಪ್ಪ? ಬೆಳಗ್ಗೆ ಎದ್ದು ಯಾರಿಗಾರ್ದು ನೀ ಹೆಂಗಿದ್ಯಮ್ಮ, ನೀ ಚೆನ್ನಾಗಿದ್ಯಾ, ಊಟ ಮಾಡಿದ್ಯಾ, ತಿಂಡಿ ಮಾಡಿದ್ಯಾ, ಹೆಂಗೆ ಅನ್ನಿಸ್ತಾ ಇದೆ, ಹುಷಾರಿಲ್ಲ ಅಂದರೆ ಹೆಂಗಿದ್ದೀರಾ ನೀವು? ಈ 4 ಮಾತು ಮನುಷ್ಯತ್ವ. ಚಿದಂಬರನೆಲ್ಲ ನೋಡೋದು ಅಂದರೆ ಏನು? ಎಲ್ಲಿ ಹೋಗಿ ಅವ್ರ ಕಾಲು ತೊಳೆಯಂಗಿಲ್ಲ. ಹೆಂಗಿದ್ಯಪ್ಪ ನೀನು ಅಂತ ಒಂದು ಪ್ರೀತಿಯಿಂದ ಮಾತು ಕೇಳಿದ್ರೆ ಅವ್ರ ಜೀವನದಲ್ಲಿ ಅವ್ರು ಎಷ್ಟೇ ದುಷ್ಟರಿರಲಿ ಅವ್ರ ಜೀವನದಲ್ಲಿ ಪರಿವರ್ತನೆ ಆಗೋಗತ್ತೆ. ಅದನ್ನು ನಮ್ಗೆ ಬಾಯಲ್ಲಿ ಬರೋದೇ ಇಲ್ಲ. ಯಾಕಂದರೆ ನಮ್ಮ ಜೀವನ ಸರಿ ಇಲ್ಲ. ನಾವ್ಯಾಕೆ ಬೇರೆಯವ್ರನ್ನ ಕೇಳಬೇಕು ಅದು ಹೆಂಗಿದೆಯಮ್ಮ ನೀನು ಅಂತ? ಇದನ್ನು ಕೇಳಿದಾಗ ನಿಮ್ಮ ಮನೋವೃತ್ತಿ ಹೆಂಗಾಗತ್ತೆ? ವಿಶಾಲವಾಗತ್ತೆ. ಅವನ ಚಿದಂಬರ ಹೆಂಗೆ ವಿಶಾಲಮಯವಾಗಿದ್ದಾನೆ, ಅವನೇನು ಮ್ಯಾಗ್ನಾನಿಮಸ್ ಅಂತೀವಿ ನಾವು. ಆ ವಿಶಾಲ ದೃಷ್ಟಿಕೋನನ ಬೆಳೆಸ್ಕೋಬೇಕು. ಇದು ಅನಾಹತ ಚಕ್ರ ಇರೋದು ನಮ್ಮದೇ. ಅಂದರೆ ಫುಲ್ ನಮ್ಮದು ಆಕಾಶದಷ್ಟೇ ವ್ಯಾಪಕ ಆಗೋಗತ್ತದು. ನಾವಂಥ ಒಂದು ವೃತ್ತಿ ಬೆಳೆಸ್ಕೊಂಡ್ರೆ ಅದೇ ನಮ್ಮ ನಿಜವಾದ ವೃತ್ತಿ. ಈ ಕೆಟ್ಟ ವೃತ್ತಿ ಏನಿದೆಯೋ ಇದನ್ನು ಬಿಟ್ಟು ಹಾಕಿದ್ರೆ ಈ ವೃತ್ತಿ ವಿಶಾಲವಾಗುತ್ತೆ ಅನಾಹತ ಚಕ್ರದಲ್ಲಿ. अगाध महिमा असे तो संतांचा संघाचा झाला उद्धार ವಾಲ್ಮೀಕಿ ಮುಗಿಯುತ್ತಿದೆ ವಾಲ್ಮೀಕಿ ಕಥೆ ಎಲ್ಲರಿಗೂ. ರತ್ನಾಕರ ಇದ್ದ, ಅವನಿಗೇನೋ ದರೋಡೆಕೋರ ಇದ್ದ, ಮುಂದೆ ಬಂದವರು ನಾರದರಿಂದ ಅವರು ಮರ ಅಂತ ಹೇಳೋದು, ಅವನಿಗೆ ಮರ ಅಂತ ಹೇಳ್ತಿದ್ದ. ಮರ ಹೇಳ್ತಾ ರಾಮ್ ಅಂದ್ಕೊಂಡು ವಾಲ್ಮೀಕಿ ರಾಮಾಯಣವನ್ನು ಬರೆದ್ರು. ಅಂದರೆ ಏನು ತೋರ್ಸತ್ತಿದು? ಸಂಘ. ನಾರದ್ರದ್ದು ಏನು ಭಾಳ ಸಂಘ ಮಾಡಿರಲಿಲ್ಲ. ಏನು ಒಂದು ದಿವಸದ ಸಂಘ ಇರಬಹುದು, ಅದು 2 ದಿವಸ ಹೇಳಿರ್ಬೋದು. ಅಷ್ಟರಲ್ಲಿ ಅವನ್ನ ಏನಾಯಿತು, ಮತಿ ಪಾಲಟ್ ಮಾಡುವ ಶಕ್ತಿ. ಯಾಕಂದರೆ ಅವನು ಕೊಟ್ಟಿದ್ದ ನಾಮದಲ್ಲಿ, ಆ ನಾಮದಲ್ಲಿ ಎಷ್ಟು ಪ್ರಚಂಡವಾದ ಶಕ್ತಿ ಇರುತ್ತೆ. ರಾಮ ಅಂತ ಹೇಳ್ಕೊಟ್ರು ಸಹ ಅವನಿಗೆ ಬರೆದಲ್ಲೇ ಮರ ಅಂದು ಉದ್ಧಾರ ಆಗೋದ ವಾಲ್ಮೀಕಿ. ಅದಕ್ಕೆ ಸಂಘದ ಮಹಿಮಾ ಎಷ್ಟಿದೆ ಅಂದರೆ ನಾವು ಅವರು ಸಂಗತಿ ಮಾಡಿದಾಗ, ಅವ್ರು ಹೇಳಿದ ರಸ್ತೆಯಲ್ಲಿ ನಡೆದಾಗ, ಅವಾಗ ಇದಕ್ಕೆ ಚಿದಂಬರ ದಾಸ್ ಮಣೆ ಐಸೆ ಸಂತ ಭಾಗ್ಯ ನಸೆ ಅಂತ ಭೇಟಿ ಹೋತ. ನಮ್ಮ ಭಾಗ್ಯ ಪಾಲಟ್ ಮಾಡಿಬಿಡ್ತಾರೆ ಅವ್ರನ್ನ ಭೇಟಿಯಾಗಿ ಅವ್ರ ಕಾಲಲ್ಲಿ ಬಿದ್ದರೆ ಅದಕ್ಕೆ ಹೇಳ್ತಾರೆ ಸಂತಾಂಚ ಪದರಾತ್ ಪಡ್ಲಿಕ್ಕಿತ್ತು ಅಪ್ಲಿ ಲಾಜರಾಗ್ತು. ಅವ್ರ ಪದರದಲ್ಲಿ ಹೋಗಿ ಬಿದ್ದು ಬಿಡಬೇಕು ನಾವು. ಅವಾಗ ನಮ್ಮ ರಕ್ಷಣೆ, ನಮ್ಮ ಮಾನವನ್ನು ಅವಮಾನ ಆಗೋಗಿರುತ್ತೆ. ಅವಾಗ ನಮ್ಮ ಮಾನ ಹಾನಿ ಏನಿರುತ್ತೋ ಅದೆಲ್ಲವೂ ಅವನದಾಗೋಗಿರುತ್ತೆ. ಅದಕ್ಕೆ ಚಿದಂಬರ, ನೀನು ನನ್ನವನಪ್ಪ, ನಾನು ನಿನ್ನವನು. ಈ ವೃತ್ತಿಯಿಂದ ನಾವು ಯಾವುದಾರೇ ಕೆಲಸ ಮಾಡಿದ್ರು ಸಹ, ಯಾವುದಾದ್ರು ಭಗವಂತನ ವಿಸ್ಮರಣೆ ಮಾಡಿ ಭಜನೆ ಮಾಡಿದ್ರೆ ಅದರಲ್ಲಿ ಉಪಯೋಗ ಇಲ್ಲ. ನಿಮ್ಮಲ್ಲಿ ಭಾವನೆ ಬರಲಿಲ್ಲ ಅಂದರೆ ಅಭಂಗ ಹೇಳಿದ ಉಪಯೋಗ ಇಲ್ಲ. ಒಂದು ತರಕಾರಿ ಹೆಚ್ಚುವಾಗ, ಒಂದು ತರಕಾರಿ ತೊಗೊಂಬರೋವಾಗ, ಒಂದು ಹೂ ತೊಗೊಂಬರೋವಾಗ, ಅಪ್ಪ ಚಿದಂಬರ ನಾನು ಹೂ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ, ನಾನು ಮೆಡಿಸಿನ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ, ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀನಿ, ನನ್ನ ಜೊತೆಗೆ ಬಾರಪ್ಪ ಅಂತ ಹೇಳೋದನ್ನು ಬೆಳೆಸ್ಕೊಂಡಾಗ ಏನಾಗತ್ತಪ್ಪ? ಹಿಂದಿನ ಕಾಲದಲ್ಲಿ ಎಲ್ಲರೂ ಏನು ಮಾಡ್ತಿದ್ರು? ಭಗವಂತನ ಮನೆ ಮುಂದೆ, ದೇವ್ರ ಮನೆ ಮುಂದೆ ಹೋಗಿ ನಮಸ್ಕಾರ ಮಾಡಿ ಒಳಗೆ ಮನಸ್ಸೊಳಗೆ ಹೇಳ್ಕೊತಾ ಇದ್ರು. ಆಗಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಈ ಮಾತನ್ನು ಹೇಳ್ಕೊಟ್ಟಿದ್ರೆ ಯಾಕೆ ನಮಸ್ಕಾರ ಮಾಡ್ತಾರೆ ಅಂದರೆ, ಇವತ್ತು ನಾವು ಅಷ್ಟೇ ಪ್ರತಿಯೊಂದು ಕೆಲಸದಲ್ಲೂ ಆ ಭಗವಂತನ ನೆನೆಸಿ ಕೆಲಸ ಮಾಡ್ತಿದ್ವಿ. ನಾವು ಮರ್ತೋಗ್ಬಿಟ್ಟಿದ್ದೀವಿ ಆ ಮಾತನ್ನ. ಅದಕ್ಕೆ ಗುರು ಸಂತರು ಬಂದು ಹೇಳ್ತಾರೆ, ಏನೇ ಕೆಲಸ ಮಾಡಿದ್ರು ಭಗವಂತನಿಗೆ ಹೇಳಿ ಕೆಲಸ ಮಾಡಿ. ಮೊದಲು ನಿಮಗೆ ವಿಚಿತ್ರ ಅನ್ನಿಸ್ಬೋದು, ನಗು ಅನ್ನಿಸ್ಬೋದು. ಯಾಕೆ ನಿಮ್ಮ ಗಂಡನಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ ಹೇಳಿ ನೀವು ಕೆಲಸ ಮಾಡೋದಿಲ್ವಾ? ನಾನೆಲ್ಲೋ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತಾಯಿದ್ದೀನಿ, ಸತ್ಸಂಗಕ್ಕೆ ಹೋಗಿ ಬರ್ತಾಯಿದ್ದೀನಿ, ಬೀಗತ್ಕಿ ಇಟ್ಕೊಳಪ್ಪ, ಅಡುಗೆ ಮಾಡಿಲ್ಲ, ಅಡುಗೆ ಮಾಡ್ಕೊಡ್ರಪ್ಪ ಅಂತ ನಾವು ವರದಿ ಒಪ್ಪಿಸೋಗ್ತೀವಲ್ಲ, ಹಾಗೆ ಇವನು ಸರ್ವಸತ್ತಾಧೀಶನನ್ನು ಒಡೆಯನಿಗೆ ಮಾತು ಒಪ್ಪಿಸಿ ಹೋಗಬೇಕು. ಅಪ್ಪ ನಾನಿಲ್ಲಿ ಹೋಗ್ತಾ ಇದ್ದೀನಿ. ಮೊದಲು ನಿಮಗೆ ಭಾಳ ವಿಚಿತ್ರ ಅನ್ನಿಸ್ಬೋದು. ಇದನ್ನೇನು ಹೇಳಬೇಕಾಗಿದೆ ಅವಶ್ಯಕತೆ ಇದೆ ಅಂತ. ಇದನ್ನು ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ? ಪ್ರತಿಯೊಂದು ಮಾತಲ್ಲೂ ನೀವು ಯಾರನ್ನು ನಂಬ್ತೀರೋ ಅವರನ್ನು. ಆವಾಗ ಚಿದಂಬರ ನಾನೊಂದು ಮಾರ್ಕೆಟಿಗೆ ಹೋಗಿ ಬರ್ತೀನಪ್ಪ, ಇವತ್ತು ನಮ್ಮ ಮಗಳ ಮದುವೆ ಇದೆ, ಜವಳಿ ತರಕ್ಕೆ ಹೋಗಿ ಬರ್ತೀನಪ್ಪ, ಇವತ್ತು ಅಳಿಯ ಬರ್ತಾನಪ್ಪ, ಎಲ್ಲದಕ್ಕೂ ಚಿದಂಬರ ಹೇಳ್ತಾ ಬಾಯಲ್ಲಿ ಬರೀ ಚಿದಂಬರ ಬರ್ತಾ ಹೋಗುತ್ತೆ. ಅವಾಗ ಇನ್ನೇನು ಬರೋದೇ ಇಲ್ಲ. ಆವಾಗ ಪ್ರತಿಯೊಂದು ಕೆಲಸವೂ ಅವನಿಗೆ ಹೇಳಿ ಮಾಡಬೇಕು. ಅಂಥ ವೃತ್ತಿ ಬೆಳೆಸ್ಕೊಂಡಾಗ ಏನಾಗುತ್ತೆ? ನಮ್ಮ ಮನಸ್ಸು ಪರಿವರ್ತನೆ ಆಗಿ ನಿಜವಾಗಿಯೂ ಸಂತರು ಏನು ಹೇಳಿದ್ದಾರೆ ನಮಗೆ, ಅದು ಅಂತ ಎಂಥ ಭಾಗ್ಯ ನಸೆ ಅಂತ ಭೇಟಿ ಹೋತ. ಅವ್ರು ಸಿಕ್ಕಿದ ಕೂಡಲೇ ನಮ್ಮ ಭಾಗ್ಯ ಪಾಲಟ್ ಶುರುವಾಗೋಗುತ್ತೆ, ನಮ್ಮ ದುರ್ಭಾಗ್ಯ ಸುಭಾಗ್ಯ ಆಗೋಗುತ್ತೆ, ಸುಗಮ ಆಗೋಗುತ್ತೆ ಜೀವನ ಅಂತ ರಾಜಾರಾಮ್ಜಿ ಮಹಾರಾಜರು ಈ ಅಭಂಗದ ಮುಖಾಂತರ ನಮಗೆ ಬೋಧನೆ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಆ ಕೃತಿಯಲ್ಲಿ ತಗೊಂಬನ್ನಿ ಅಂತ ಪದೇ ಹೇಳಿ ನಮ್ಮ ಉದ್ಧಾರ ಮಾರ್ಗವನ್ನು ಅದನ್ನು ರಸ್ತೆ ಮಾಡಿಕೊಡ್ತಿದ್ದಾರೆ. ನಾವೆಲ್ಲರೂ ಸೇರಿ ಆ ಉದ್ಧಾರ ಮಾರ್ಗವನ್ನು ಹಿಡ್ಕೊಳ್ಳೋಣ. ಅವ್ರು ಹೇಳಿದ ವಚನಗಳನ್ನು ಪಾಲನೆ ಮಾಡೋಣ. ಸ್ವಾಮಿ ಸೇರುವಂಥ ಮಹದ್ಭಾಗ್ಯವನ್ನು ಎಲ್ಲರೂ ಇದೇ ಜೀವನದಲ್ಲಿ ಪಡ್ಕೊಳ್ಳೋಣ. ನಮ್ಮ ಭಾಗ್ಯ ಪಾಲಟಾಗ ಸಮಯ ಬಂದಿದೆ ಈಗ.
ಅದನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು ಆ ಚಿದಂಬರ ನಾಮಸ್ಮರಣೆ ಮಾಡೋಣ ಅಂತ ಹೇಳುತ್ತಾ ಸ್ವಾಮಿ ಮತ್ತು ರಾಜಾರಾಮ್ಜಿ ಮಹಾರಾಜರ ಪಾದಕ್ಕೆ ಅಭಂಗವನ್ನು ಏರಿಸಿ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.